आज 29वां रमज़ानुल मुबारक है और आज जो है बागवान जमात बागवान बिरादरीज़ की ओर से नेहरू मार्केट में इफ्तियार पार्टी का एहतमाम किया गया है, जिसमें कई रोज़ेदार, समाजी, सियासी, धर्म के ठेकेदार आज इस इफ्तियार पार्टी में शिरकत कर रहे हैं। बस चंद ही लम्हों में 29वां रोज़े का इफ्तियार होने जा रहा है इफ्तार पार्टी का। बोलो जी। ವಾಗಿರ್ತಕ್ಕಂಥ ರಂಜಾನ್ ಮಾಸದಲ್ಲಿ ಈ ಬಾಗವಾನ್ ಸಮಾಜದವರೆಲ್ಲರೂ ಬಂಧು ಬಾಂಧವರೆಲ್ಲರೂ ಕೂಡಿಕೊಂಡು ಈ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಒಂದು ತಿಂಗಳಿಂದ ಎಲ್ಲ ಸಮಾಜದ ಬಂಧುಗಳನ್ನೊಡಗೂಡಿ ಉಪವಾಸ ವ್ರತದೊಂದಿಗೆ ಇಂದು ಈ ರಂಜಾನ್ ಮಾಸದ ಒಂದು ಸಮಾರಂಭ ಮಾಡುವುದರ ಮೂಲಕವಾಗಿ ಎಲ್ಲ ಸಮಾಜದ ಬಂಧು ಬಾಂಧವರನ್ನು ಕೂಡಿಕೊಂಡು ಇವತ್ತು ಇಫ್ತಿಯಾರ್ ಕೂಟವನ್ನು ಮಾಡುವುದರೊಂದಿಗೆ ನಾಳೆ ಈದ್ ಮಿಲಾದ್ ಹಬ್ಬವನ್ನು ಕೂಡ ಆಚರಣೆ ರಂಜಾನ್ ಹಬ್ಬವನ್ನು ಮಾಡ್ತಕ್ಕಂಥದ್ದು ಇದು ಬಹಳ ಎಲ್ಲರಿಗೂ ಒಂದು ಶುಭದಾಯಕವಾಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಶುಭವಾಗಬೇಕು. ಕಾಲಕಾಲಕ್ಕೆ ಮಳೆ, ಕಾಲಕಾಲಕ್ಕೆ ಬೆಳೆ ಎಲ್ಲವೂ ಶುಭವಾಗಲಿ ಅಂತ ತಿಳಿದುಕೊಂಡು ಅವರು ಹಾರೈಸ್ತಾ ಪ್ರಾರ್ಥನೆಯನ್ನು ಅಲ್ಲಾಹನಿಗೆ ಸಲ್ಲಿಸಿದ್ದಾರೆ. ಅದೆಲ್ಲವೂ ಈಡೇರಲಿ ಅಂತ ತಿಳಿದುಕೊಂಡು ಆ ಅಲ್ಲಾಹನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಒಂದೆರಡು ಮಾತುಗಳನ್ನು ಮುಗಿಸುತ್ತೇವೆ. अस्सलाम वालेकुम रहमतुल्लाहि बरकातहू। सबसे पहले मैं तमाम बीजापुर शहर के रहने बसने वाले तमाम हिंदू और मुसलमान भाइयों को मैं अपने दिल की गहराइयों से इस रमज़ान ईद की मैं मुबारकबाद पेश करता हूँ। साथ ही साथ अल्लाह सुब्हानहू व तआला से मैं दुआ भी करता हूँ कि हम सब हिंदू मुसलमान सब सुकून अमन से मिल के रहें और जितने भी लोग इस बार रमज़ान में इबादत किए हैं अल्लाह उनकी या हम सब की इबादत को कबूल करे, दुआओं को कबूल करें और उनकी दुआओं में हमें शामिल भी करें। साथ ही साथ यहाँ पर आए हुए हमारे एलबीएस मार्केट के प्रेसिडेंट कर्पूर मठ साहब, कबाड़े साहब, हमारे स्वामी जी साहब
हमारे वालीकर साहब और ख़ास तौर से हमारे आरकड़ वाले साहब आए हैं, इनका मैं सबका मैं बहुत बहुत शुक्रगुजार हूँ। और ख़ास तौर पे 1 महीने से जो बागवान बिरादरी के नौजवान बच्चे 1 महीने से जो मेहनत करके यहाँ पर इफ्तारी का इंतज़ाम कर रहे थे, मैं चाहता हूँ कि अल्लाह उनकी सारी तमन्नाएं, सारी दुआएं कबूल हो, उनकी कमाई में बरकत दे। फिर एक बार आप लोगों को मैं इस ईद उल फितर की मुबारकबाद पेश करता हूँ। अस्सलाम वालेकुम। ಬಾಗ್ವಾನ್ ಜಮಾತದ ವತಿಯಿಂದ ಮಾಜಿ ಶಾಸಕರಾದಂಥ ಗೌರವಾನ್ವಿತ ಡಾಕ್ಟರ್ ಮಕ್ಬೂಲ್ ಬಾಗವಾನ್ ಅವರ ನೇತೃತ್ವದಲ್ಲಿ ಇಫ್ತಾರ್ ಕೂಟವನ್ನು ಏರ್ಪಡಿಸಲಾಗಿತ್ತು. ತಿಂಗಳವರೆಗೆ ಉಪವಾಸವನ್ನು ಮಾಡಿದಂಥ ಎಲ್ಲ ಉಪವಾಸಿಗರಿಗೆ ಇಫ್ತಾರ್ ಕೂಟವನ್ನು ಏರ್ಪಡಿಸಿ ಎಲ್ಲ ಸಮಾಜದ ಬಾಂಧವರನ್ನು ಕರೆಸಿ ಸಾಮರಸ್ಯದ ಬೆಸುಗೆಯನ್ನು ಈ ಕಾರ್ಯಕ್ರಮದಲ್ಲಿ ಅವರು ಏರ್ಪಡಿಸಿ ಪ್ರತಿ ವರ್ಷ ಏರ್ಪಡಿಸಿದಂತೆ ಈ ವರ್ಷವೂ ಸಹ ಅವರು ಈ ಇಫ್ತಾರ್ ಕೂಟವನ್ನು ಬಹಳ ಸಡಗರ ಮತ್ತು ಸಂಭ್ರಮದಿಂದ ಅದಕ್ಕೋಸ್ಕರ ಬಾಗವಾನ್ ಸಮಾಜದ ಹಿರಿಯರು ಮತ್ತು ಮಾಜಿ ಶಾಸಕರಾದ ಮಕ್ಬೂಲ್ ಸಾಹೇಬ್ ಬಾಗವಾನ್ ಅವರು ಇವತ್ತಿನ ದಿವಸ ಸರ್ವ ಸಮಾಜಗಳನ್ನು ಕರೆಸಿ ಪ್ರೀತಿ ವಿಶ್ವಾಸ ಅನ್ಯೋನ್ಯತೆಯಿಂದ ಇಫ್ತಾರ್ ಕೂಟವನ್ನು ಇವತ್ತಿನ ದಿವಸ ಆಯೋಜಿಸಿದ್ದಾರೆ. ನಮ್ಮ ಒಂದು ಸಂದೇಶ ಏನಾಗಿದೆಪ್ಪ ರಂಜಾನ್ದಪ್ಪ ಅಂದ್ರೆ ಈ ಒಂದು ಎಲ್ಲರೂ ಈ ದೇಶದಲ್ಲಿ ಸರ್ವ ಸಮಾಜಗಳು ಪ್ರೀತಿ ವಿಶ್ವಾಸ ಅನ್ಯೋನ್ಯತೆ ಸಹಕಾರದಿಂದ ಇವತ್ತಿನ ದಿವಸ ಬಾಳ್ವೆಯನ್ನು ಮಾಡಬೇಕು ಅನ್ನೋದೇ ಇದರ ಉದ್ದೇಶ ಆಗಿದೆ. ಆ ಉದ್ದೇಶವನ್ನು ಇವತ್ತಿನ ದಿವಸ ಸಫಲಗೊಳಿಸುವ ಸಲುವಾಗಿ ಭಗವಾನ್ ಸಾಹೇಬರು ಇವತ್ತಿನ ದಿವಸ ನಮ್ಮೆಲ್ಲ ಸಮಾಜದವರು ಕೂಡಿಕೊಂಡು ಏನು ಒಂದು ಇದು ಮಾಡ್ಯಾರ, ಅದಕ್ಕೆ ನಾವು ಅತ್ಯಂತ ಕೃತಜ್ಞತೆಯನ್ನು ಅನ್ನಿಸ್ತೇವೆ. ಅದಂತೆ ಈ ನಗರದ ಎಲ್ಲ ಮುಸಲ್ಮಾನ್ ಸಮಾಜದವರಿಗೆ ಈ ಒಂದು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ मुझे पूरा नाम बोलो। मुझे बागवान। थैंक यू। आपका नाम? फरहान। तारीखी बीजापुर के आज जो है बागवान मार्केट में, नेहरू मार्केट में जो है मुसलसिल 1 महीने से बागवान बिरादरी वालों ने इफ्तार का अहतमाम किया है। जितने भी रोज़ेदार इस मार्केट में आते हैं उन तमाम के लिए, ख़वातीन हो या मर्द के लिए हो, इफ्तारी का इंतज़ाम करते हैं और शाम खाने का भी इंतज़ाम करते हैं। और आज जो है रमज़ान का आखिरी रोज़ा जो आज 29वां रमज़ान है, इस मौके पर बागवान बिरादरी वालों ने इफ्तार का अहतमाम किया, जिसमें कर्नाटक सरकार के एक्स MLA डॉक्टर मकबूल बागवान और JB ग्रुप के डॉक्टर जावेद बागवान साहब और तमाम बागवान बिरादरी के जिम्मेदारान और इसके बाद धर्म गुरु जी इसमें शामिल रहे। कैमरामैन सुहेल के साथ मैं खुर्शीद आलम, बी न्यूज़ नेशन, बीजापुर। ವಿಜಯಪುರ ನಗರದಲ್ಲಿ ಸ್ಟೈಲಿಶ್ ಉಡುಪಿನಲ್ಲಿ ಹೆಸರುವಾಸಿಯಾದ ಮೆಟಾಲಿಕ್ಸ್ ಫಾರ್ ರಂಜಾನ್ ಧಮಾಕ ಆಫರ್ 10 to 50% ಡಿಸ್ಕೌಂಟ್. ಮೆಟಾಲಿಕ್ಸ್ ಸ್ಟೈಲಿಶ್ ವೇರ್ಸ್ ಮೆನ್ಸ್ ವುಮೆನ್ಸ್ ಕಿಡ್ಸ್ ವೇರ್ಸ್ ಗ್ರಾಹಕರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ 10 to 50% ಡಿಸ್ಕೌಂಟ್ ಆಫರ್. ಇದಲ್ಲದೆ ವುಮೆನ್ಸ್ ಅಂಡ್ ಕಿಡ್ಸ್ ಗ್ರಾಹಕರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ 10 to 50% ಧಮಾಕ ಆಫರ್. ಹರಿಯಪ್ ಲಿಮಿಟೆಡ್ ಆಫರ್ಸ್. ಸ್ಥಳ ಮೆಟಾಲಿಕ್ ಸ್ಟೈಲಿಶ್ ವೇರ್ಸ್ ಮೆನ್ಸ್ ವುಮೆನ್ಸ್ ಹಾಗೂ ಕಿಡ್ಸ್, BLDE ರಸ್ತೆಯ SS ಕಾಂಪ್ಲೆಕ್ಸ್ ಎದುರಿನ ಅಕ್ಕ ಮಹಾದೇವಿ ಕ್ರಾಸ್ ರಸ್ತೆಯ ಗಂಜ್ ಪಕ್ಕದಲ್ಲಿ, ವಿಜಯಪುರ. न्यूज नेशन के लेटेस्ट न्यूज़ों को अपने मोबाइल में देखने के लिए YouTube में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को